ಏನ್ರಿ ಯಾವುದೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಹೇಳಿ ಹೀಗೆ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ಅದು ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹೇಳಯ್ಯ, ದೊಡ್ಡದಾಗಿ ಫೀಲ್ ಮಾಡ್ಕೋತಾ ಇದೀಯಾ? ಅಡಿಯಾಲದಲ್ಲಿರೋ ದೊಡ್ಡ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ಗೆ ಕೇಳಿದ್ವಲ್ಲ. ಹೌದು, ಅದಕ್ಕೇನಿವಾಗ? ಅದನ್ನ ಬೇರೆಯವ್ರಿಗೆ ಮಾರ್ಬಿಟ್ಟವ್ರೆ. ಏನ್ ಹೇಳ್ತಾ ಇದೀಯಾ? ಹೌದು ಸರ್. ಏನಂದೆ? ನನ್ನ ಮೀರಿ ಯಾರು ತಗೊಂಡಿದ್ದ ಆ ಜಾಗನ? ಒಬ್ಬ ಚಿಕ್ಕ ಹುಡುಗ ಸರ್. ಒಬ್ಬ ಚಿಕ್ಕ ಹುಡುಗನ ಹತ್ರ ಸೋತ್ಕೊಂಡ್ ಬಂದು ಇಲ್ಲಿ ನಿಂತ್ಕೊಂಡಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಈ ವ್ಯಾಪಾರದಲ್ಲಿ ನನ್ನ ಎದುರಿಗೆ ಯಾರು ಗೆದ್ದಿದ್ದಿಲ್ಲ. ಈ ದಿನೇಶ್ ಒಂದ್ ಜಾಗನ ತಗೋಬೇಕು ಅಂತ ನಿರ್ಧಾರ ಮಾಡ್ದ ಅಂದ್ರೆ ಒಬ್ಬನು ಕೂಡ ಬಾಯ್ ಬಿಟ್ಟಿದ್ದೇ ಇಲ್ಲ. ನಾನ್ ಬೇಡ ಅಂತ ಬಿಟ್ಟ ಮೇಲೇನೆ ಬೇರೆಯವ್ರು ತಗೋತಾ ಇದ್ರು. ಇವತ್ತು ನಾನ್ ಬೇಕು ಅಂತ ಹೇಳಿದ್ದನ್ನ ಬೇರೆಯವ್ರು ತಗೊಂಡಿದ್ದಾನೆ. ಅದನ್ನ ಬಿಟ್ಟು ಬಂದು ನನ್ನ ಹತ್ರನೇ ಕತೆ ಹೇಳ್ತೀರಾ? ಛೀ, ಅವ್ನ್ ಕೈಯೋ ಕಾಲು ಮುರಿದ್ ಬಂದು ಹೇಳ್ಬೇಕಾಗಿತ್ತಲ್ವಾ? ಎಲ್ಲ ಮುಗಿದ್ಮೇಲೆ ಇವಾಗ ಬಂದು ಹೇಳ್ತಾ ಇದ್ದೀರಾ? ಇಲ್ಲ ಸರ್, ಆ ಜಾಗ ನಮಗೆ ಸಿಗುತ್ತೆ ಸರ್. ಅದೇ ಕೈ ಬಿಟ್ಟು ಹೋಯ್ತಲ್ಲ, ಮತ್ತೆ ಹೇಗೆ ಸಿಗುತ್ತೆ? ಅವ್ನು ಇಲ್ದಂಗ್ ಮಾಡಿದ್ರೆ ಜಾಗ ನಮಗೆ ಸಿಗುತ್ತಲ್ವಾ? ಶಬ್ಬಾಷ್. ಅವನ್ನ ಏನ್ ಮಾಡ್ಬೇಕು ಅಂತಿದ್ಯಾ? ಕಿಡ್ನಾಪ್ ಮಾಡ್ತೀಯಾ? ಕಿಡ್ನಾಪ್ ಮಾಡಿದ್ರೆ ಹೊರಗಡೆ ಹೋಗಿ ನಮ್ಮ ಬಗ್ಗೆ ಹೇಳ್ತಾನೆ. ಅದಕ್ಕೆ ಅವನ್ನ ಮುಗ್ಸ ಕೇಳಿದೀನಿ. ನಮ್ಮನ್ನ ಎದುರಾಕೊಂಡವನು ಅವ್ನ ಜೀವಂತವಾಗ್ಲೇ ಇರಬಾರ್ದು ಸರ್. ಸೂಪರ್ ಕಣ. ಇಲ್ಲಿ ನೋಡಿ ಸರ್, ಇವನನ್ನೇ ನಾವು ಎತ್ತ ಕೇಳಿರೋದು. ಇವನ್ನ ಏನು ಮಾಡ್ಬೇಡ್ರಿ ಕಣ್ರು. ಯಾಕೆ ಸರ್? ಅದನ್ನ ಆಮೇಲೆ ಹೇಳ್ತೀನಿ. ಮೊದ್ಲು ಫೋನ್ ಮಾಡಿ ಅವನ್ನ ಏನು ಮಾಡ್ಬೇಡ್ರಿ ಅಂತ ಹೇಳಿ. ಏನ್ ಸರ್, ನಮ್ಮನ್ನೇ ಎದುರಾಕೊಂಡವನ್ನ ಕೊಲೆ ಮಾಡಬಾರ್ದು ಅಂತಿದ್ದೀರಲ್ಲ? ಹೇಳ್ತಾನೆ ಇದೀನಿ, ಏನೋ ಮಾಡ್ತಿದ್ಯಾ? ಮೊದ್ಲು ಫೋನ್ ಮಾಡೋ ಫೋನು. ಏನು ಮಾಡ್ಬೇಡ ಅಂತ ಹೇಳೋ ಅವ್ರಿಗೆ. ಅವನ ಮೇಲೆ ಒಂದು ಕೆರೆ ಕೂಡ ಬೀಳಬಾರ್ದು. ಬೇಗ ಕಣೋ. ಏನಾಯ್ತು? ಸ್ವಿಚ್ ಆಫ್ ಅಲ್ಲಿ ಇದೆ ಸರ್. ಇಲ್ ನೋಡು. ಹಾಮ, ಏನಪ್ಪ ಅವಾಗ್ಲಿಂದ ಏನೋ ಬರ್ಕೊಂಡೆ ಕೂತಿದ್ಯಾ? ನಿದ್ದೆ ಬರ್ಲಿಲ್ವಾ? ಅದೇನಿಲ್ಲಮ್ಮ, ಒಂದು ಬಿಲ್ಡಿಂಗ್ ಕಾಂಟ್ರಾಕ್ಟ್ ಸಿಕ್ಕಿದೆ ಅಮ್ಮ, ಅದಕ್ಕೆ ಪ್ಲಾನ್ ಹಾಕ್ತಿದ್ದೆ ಅಷ್ಟೇ. ಇಲ್ ನೋಡು, ನಾಳೆ ಭಾನುವಾರ ಅನ್ನೋದು ನೆನ್ಪಿದ್ಯಾ ನಿನಗೆ? ಹಾ, ನೆನ್ಪಿದೆ ಅಮ್ಮ. ಶನಿವಾರ ಆದ್ಮೇಲೆ ರವಿವಾರ ತಾನೇ ಬರೋದಮ್ಮ? ಭಾನುವಾರ ಓಕೆ, ಅವತ್ ಎಲ್ಲಿ ಹೋಗ್ಬೇಕು ಅಂತ ಹೇಳಿದ್ದು ನೆನ್ಪಿದ್ಯಾ? ಎಲ್ಲಿ ನೋಡ್ದ್ಯಾ? ಮರ್ತ್ ಬಿಟ್ಟೆ. ಭಾನುವಾರ ಮಹಾಬಲಿಪುರಕ್ಕೆ ನಿನ್ಗೆ ಹೆಣ್ಣೊಡಕ್ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ನೀನು ಬರ್ತೀನಿ ಅಂದಿದ್ಯಲ್ಲ. ಹೌದಲ್ವಾ? ಮರ್ತೇ ಬಿಟ್ಟಿದ್ದೀನಮ್ಮ. ಅದಕ್ಕೆ ನಾನ್ ನೆನಪಿಸ್ತಾ ಇರೋದು. ನಾಳೆ ಬೆಳಗ್ಗೆ ನಾವು ಹೋಗ್ ಬಂದ್ಬಿಡೋಣವಾ? ಅಮ್ಮ, ಒಂದ್ ಸಣ್ಣ ಚೇಂಜ್. ಏನು? ಮುಂದಿನ ವಾರ ಹೋಗೋಣವಾ? ಏಯ್, ಹುಡ್ಗಿಯವ್ರ ಅಮ್ಮನ ಹತ್ರ ಬರ್ತೀನಿ ಅಂತ ಹೇಳ್ಬಿಟ್ಟೆ ಕಣೋ. ನಾವು ಖಂಡಿತ ಹೋಗ್ಲೇಬೇಕು. ಹೋಗಿಲ್ಲ ಅಂದ್ರೆ ತಪ್ಪರ್ಥ ಮಾಡ್ಕೋತಾರೆ. ಅಮ್ಮ, ನಾಳೆ ನಂಗೆ ತುಂಬಾ ಮುಖ್ಯವಾದ ಕೆಲಸ ಇದೆ. ಆ ಅಡಿಯಾರ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಇದೆಯಲ್ಲ, ನಾನು ಚಾಲೆಂಜ್ ಆಗಿ ತಗೊಂಡು ಕೆಲಸ ಮಾಡ್ತಿದ್ದೀನಮ್ಮ. ಇಲ್ಲಿ ನೋಡಮ್ಮ, ಈ ಕಾಂಟ್ರಾಕ್ಟ್ಗೋಸ್ಕರ ತುಂಬಾ ಜನ ಕಾಂಪಿಟೇಟ್ ಮಾಡಿದ್ದಾರೆ. ಅವರೆಲ್ಲ ನನ್ನ ನಿಷ್ಠೆ ಮತ್ತು ನಿಯತ್ತನ್ನ ನೋಡಿ ಈ ಲ್ಯಾಂಡ್ ಓನರು ಈ ಪ್ರಾಜೆಕ್ಟ್ನ ನನಗೆ ಕೊಡ್ಬೇಕು ಅಂತಿದ್ದಾರೆ. ಅದಕ್ಕಾಗಿ ಇನ್ನೂ ಒಂದೇ ಒಂದು ವಾರ ಇದೆ. ರಾತ್ರಿ ಹಗಲು ಕೆಲಸ ಮಾಡಿ ಮುಗಿಸ್ಬೇಕಾಗಿದೆ. ಪ್ಲೀಸ್ ಅಮ್ಮ, ಪ್ಲೀಸ್ ಅರ್ಥ ಮಾಡ್ಕೊಮ್ಮ. ಅಮ್ಮ, ಇಲ್ಲಾಂತಂದ್ರೆ ಹುಡುಗಿಯವ್ರ ಅಮ್ಮನ ಜೊತೆ ನಾನು ಮಾತಾಡ್ಲಾ? ಯಾಕಮ್ಮ ಮಾತಾಡೋದು ಸುಮ್ಮನೆ ನಿಂತಿದೀಯಾ? ನನಗೇನ್ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ನಿನಗೆ ಹೆಣ್ಣೊಡಕ್ಕೆ ಶುರು ಮಾಡಿದ್ರೇನೆ ಯಾವುದೋ ಒಂದು ವಿಧದಲ್ಲಿ ತಡೆ ಆಗುತ್ತೆ. ಇಲ್ಲ ಅಂದ್ರೆ ಮುಂದೆ ಹೋಗ್ತಾನೆ ಇದೆ. ಅಮ್ಮ, ಇದು ಹಂಗಲ್ಲಮ್ಮ, ನಾವೇ ಮುಂದೆ ಹಾಕ್ತಿದೀವಿ, ಸರಿನಾ? ಅರ್ಥ ಮಾಡ್ಕೊಳ್ಳಿ. ಏನೋ ಕಣೋ, ನೀನ್ ಹೇಳೋದ್ನ ನನ್ನ ಕೈಲಿ ಒಪ್ಕೊಳಕ್ಕೆ ಆಗ್ತಿಲ್ಲ ಕಣೋ. ಅಮ್ಮ, ನೀವೇನೇನು ಚಿಂತೆ ಮಾಡಬೇಡಿ. ಇನ್ನೂ ಒಂದೇ ವಾರ ತಾನೆ, ಸ್ವಲ್ಪ ಸುಮ್ನಿರಮ್ಮ. ಸರಿ ಕಣೋ, ನಿನ್ಗೆ ಹೇಗಿಷ್ಟನೋ ಹಾಗೆ ಮಾಡು.
ಸಂಧ್ಯಾ, ಆ ಹೇಳಿಪ್ಪ, ಇನ್ನೂ ಅಂಗಡಿಗೆ ಹೋಗ್ಲಿಲ್ವಾ? ಹೋಗ್ತಾ ಇದ್ನಮ್ಮ. ಅದಕ್ಕೆ ಮುಂಚೆ ಒಂದು ವಿಷಯನ ನಿನ್ನ ಹತ್ರ ಮಾತಾಡೋಣ ಅಂತ ಬಂದೆ. ಹೇಳಿಪ್ಪ. ಅರುಣ್ ಫ್ಯಾಮಿಲಿ ಬಗ್ಗೆ ವಿಚಾರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ? ವಿಚಾರಿಸ್ದ್ಯಮ್ಮ? ಅಪ್ಪ, ಆ ಮೀಸೆ ಅಂಕಲ್ ರವಿ ಅವ್ರಿದಾರಲ್ಲಪ್ಪ, ಹೌದು. ಅವ್ರನ್ನೇ ನಾನು ಕಳ್ಸಿದ್ದೆ. ಪರವಾಗಿಲ್ವೇ? ಸರಿಯಾದ ವ್ಯಕ್ತಿನೇ ಕಳ್ಸಿದ್ಯಾ? ಸಂಧ್ಯಾ, ನಾನು ನೀನು ಹೋಗಿ ವಿಚಾರಿಸಿದ್ರು ಕೂಡ ಆ ರೀತಿ ವಿಚಾರ್ಸಕ್ ಆಗ್ತಿರ್ಲಿಲ್ಲ. ಅವನು ಮೊದ್ಲಿಂದಾನು ಕೊನೆವರೆಗೂ ಎಲ್ಲಾನು ಖಂಡಿತ ವಿಚಾರಿಸಿರ್ತಾರೆ. ಸರಿ, ವಿಚಾರಿಸ್ಬಿಟ್ಟು ಏನ್ ಹೇಳಿದ್ರು? ವಿಚಾರಿಸಿದ್ವರ್ಗೂ ಅರುಣ್ ಸರ್ ತುಂಬಾ ಒಳ್ಳೆಯವರು ಅಂತಾನೆ ಹೇಳಿದಾರಂತೆ. ಹಾ, ಅವ್ರ ಅಪ್ಪ ಕೂಡ ತುಂಬಾ ಒಳ್ಳೆಯವರು ಅಂತಾನೆ ಎಲ್ರು ಹೇಳಿದಾರಂತಪ್ಪ. ಮತ್ತಿನ್ನೇನ್ ಸಂಧ್ಯಾ, ನಿನಗ್ ಓಕೆ ತಾನೆ? ಹಾ? ಇಲ್ಲ. ಮದ್ವೆನ ಮುಂದಕ್ಕೆ ಹಾಕ್ಬಾರ್ದು, ಪಟಾಪಟ ಅಂತ ಮುಗಿಸ್ಬಿಡ್ಬೇಕು. ಈಗ್ಲೇ ಅರುಣಗ್ ಫೋನ್ ಮಾಡಿ ಒಂದ್ ಒಳ್ಳೆ ದಿನ ನಿಮ್ ಮನೆಗ್ ಬರ್ತೀವಿ ಅಂತ ಮುಂದಿನ ಮಾತನ್ನ ಮುಂದುವರ್ಸೋಣ ಅಂತ ಹೇಳ್ತೀನಿ. ಸರಿನಾ? ಏನಮ್ಮ, ಏನೂ ಮಾತಾಡದೆ ಸುಮ್ನೆನೇ ಇದ್ಯಾ? ಅಪ್ಪ, ಅರುಣ್ ಸರ್ ಒಳ್ಳೆಯವ್ರೆ, ಹಾ. ಆದ್ರೆ ಅವ್ರ ಅಮ್ಮನೇ ಹಣದಾಸೆ ಇರೋ ತರ ಕಾಣಿಸ್ತಾರೆ. ಸಂಧ್ಯಾ, ಏನಮ್ಮ ನೀನು? ನೀನ್ ಆ ಮನೆಗ್ ಸೊಸೆಯಾಗಿ ಹೋದ್ಮೇಲೆ ಅವ್ರಿಗೆ ಹಣದ ಆಸೆ ಇಲ್ದೇ ಇರೋ ಹಾಗೆ ನಿನ್ ರೀತಿ ಮಾಡ್ಕೋ. ಅಪ್ಪ, ಅವ್ರ ತಾಯಿ ಬಗ್ಗೆ ನೀನೇನು ಯೋಚನೆ ಮಾಡಬೇಡಮ್ಮ. ಅರುಣ್ ನಿನ್ನ ಚೆನ್ನಾಗಿ ನೋಡ್ಕೊಳ್ತಾನೆ, ನೀನು ಮನ್ಸಾರೆ ಒಪ್ಕೋ. ಯಾವತ್ ಮದ್ವೆ ಮಾಡ್ಕೊಳ್ಳೋಣ, ಎಲ್ಲಿ ಮದ್ವೆ ಮಾಡೋಣ ಅಂತ ಅರುಣ್ ತುಂಬಾ ಕಾತುರದಲ್ಲಿದ್ದಾನೆ. ಅರುಣ್ ನಿನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ನನಗೆ ಖಂಡಿತ ಇದೆಯಮ್ಮ. ಹೆತ್ತವ್ರಿಗೆ ಮಕ್ಕಳಿಗೆ ಮದ್ವೆ ಮಾಡ್ಕೊಡೋದಷ್ಟೇ ಸಂತೋಷ ಅಲ್ಲಮ್ಮ, ಆ ಮಗಳಂತೂ ಜೀವನ ಪೂರ್ತಿ ಸಂತೋಷವಾಗಿ ಇರಬೇಕು ಅಂತ ಅನ್ನೋದೇ ಮದ್ವೆ ಆಗೋದ್ರಿಂದ ಸಂತೋಷ ನೆಮ್ಮದಿನೂ ಇರುತ್ತೆ. ನನಗೆ ಗೊತ್ತಿರೋ ಹಾಗೆ ಅರುಣನ ಬಿಟ್ಬಿಟ್ರೆ ಅಂತ ಒಳ್ಳೆ ಹುಡುಗ ಸಿಗೋದು ತುಂಬಾ ಕಷ್ಟನಮ್ಮ. ಏನಮ್ಮ, ನಾನ್ ಮಾತ್ರ ಮಾತಾಡ್ತಾ ಇದ್ದೀನಿ, ನೀನ್ ಏನು ಹೇಳ್ತಾನೆ ಇಲ್ಲ. ಹೇಳಮ್ಮ. ಅಪ್ಪ, ಯಾವ ವಿಷಯನೂ ನಾನು ನಿಮ್ಮ ಹತ್ರ ಇಂದ ಮುಚ್ಚಿಟ್ಟಿಲ್ಲಪ್ಪ. ಅದು ಗೊತ್ತಿದೆಯಲ್ಲಮ್ಮ. ಆದ್ರೆ ಒಂದು ವಿಷಯ ನಿಮ್ಮ ಹತ್ರದಿಂದ ಮುಚ್ಚಿಟ್ಬಿಟ್ಟೆಪ್ಪ. ಏನಮ್ಮ? ಯಾಕಮ್ಮ ಸುಮ್ಮನೆ ಅದೇ? ಅಪ್ಪ ತಾನೇ, ಹೇಳು. ಈ ವಿಷಯನ ಹೇಳಿದ್ರೆ ಕಷ್ಟಪಡ್ತೀರೇನೋ ಅಂತ ನಾನು ನಿಮ್ಮ ಹತ್ರ ಇದನ್ನ ಹೇಳಲೇ ಇಲ್ಲ ಅಪ್ಪ. ಏನಮ್ಮ ಹೇಳ್ತಾ ಇದೀಯಾ? ಪರವಾಗಿಲ್ಲ, ಹೇಳು. ಅರುಣ್ ಸರ್ ಅವತ್ತು ಅಪ್ಪ ಅಮ್ಮನ ಜೊತೆ ಹುಡುಗಿನ ನೋಡಕ್ ಬಂದಿದ್ರಲ್ವಾ? ಹೌದು. ಆವಾಗ ಅವ್ರ ಅಮ್ಮ ರೂಮ್ ಒಳಗ್ ಬಂದು ನನ್ನ ಹತ್ರ ಮಾತಾಡಿದ್ರು. ಅವತ್ತೇನ್ ನಡೀತಂದ್ರೆ, ಮನೆ ಬಾಡ್ಗೆ ಮನೆನಾ? ಹೌದು. ಮನೇನೂ ಸ್ವಂತ ಇಲ್ಲ, ಅಷ್ಟೇನು ಅನುಕೂಲನೂ ಇಲ್ಲ. ನನ್ ಮಗ ಏನ್ ನೋಡಿ ಇಷ್ಟಪಟ್ನೋ ಗೊತ್ತಾಗ್ತಾ ಇಲ್ಲ. ನನಗ್ ಸ್ವಲ್ಪನೂ ಹಿಡಿಸ್ಲೇ ಇಲ್ಲ. ಇಲ್ ನೋಡಮ್ಮ, ನಿನಗೂ ನನ್ ಮನೆಗೂ ಸರಿ ಹೋಗೋದಿಲ್ಲ. ಇದನ್ನ ನನ್ ಮಗನ ಹತ್ರ ಹೇಳೋದಕ್ಕೂ ಆಗೋದಿಲ್ಲ. ನೀನೇ ನಾಜೂಕಾಗಿ ಈ ಸಂಬಂಧ ಬೇಡ ಅನ್ಬೇಕು. ಆಮೇಲೆ ನಿನ್ನ ಇಷ್ಟ ಮೀರಿ ನನ್ ಮನೆಗೆ ಸೊಸೆಯಾಗೇನಾದ್ರೂ ಬಂದ್ರೆ ನನ್ ಜೊತೆಗೆ ಕಷ್ಟಪಡ್ತಾ ಇರ್ಬೇಕು ನೀನು. ಚೆನ್ನಾಗಿ ಯೋಚನೆ ಮಾಡು. ಆಮೇಲೆ ನಿನ್ನ ಇಷ್ಟ. ಹೇಳ್ಬೇಕಾಗಿರೋದು ಹೇಳ್ದೆ. ಏನಮ್ಮ ನೀನು? 5 ಬೆರಳು ಒಂದೇ ತರ ಇರುತ್ತಾ? ಆ ವಿಷಯನ ಅಲ್ಲಿಗೆ ಬಿಡು. ಒಂದೊಂದು ಕುಟುಂಬದಲ್ಲೂ ಒಬ್ಬೊಬ್ರು ಆ ರೀತಿ ಇರ್ತಾರೆ. ಅದಕ್ಕೋಸ್ಕರ ಆ ಕುಟುಂಬದವರು ನಿನಗೆ ಅನ್ಯಾಯ ಮಾಡ್ಬಿಡ್ತಾರ? ನೀನ್ ಯಾಕಮ್ಮ ಭಯ ಪಡ್ತಾ ಇದೀಯಾ? ಅತ್ತೆ ಕಾಟ ಅಂತೂ ಎಲ್ರ ಮನೇಲೂ ಇದ್ದೇ ಇರುತ್ತಲ್ವೇನಮ್ಮ. ಅದಕ್ಕೋಸ್ಕರ ಮದ್ವೆನೇ ಬೇಡ ಅಂತ್ಯಾ? ಅನ್ಸರ್ಸ್ಕೊಂಡು ಹೋದ್ರೆ ಅರ್ಸನ್ ತರ ಇರೋರು ಕೂಡ ಹಾಳಾಗಿ ಸರಿ ಹೋಗ್ಬಿಡ್ತಾರಮ್ಮ. ಅದರಲ್ಲೂ ನೀನ್ ನನ್ನ ಮಗಳಮ್ಮ, ನಿನಗೆ ಹೇಳೋ ಅಂತ ಅವಶ್ಯಕತೆನೇ ಇಲ್ಲ. ನೀನು ಅನ್ಸರ್ಸ್ಕೊಂಡು ಬಾಳ್ತೀಯ ಅಂತ ನನಗ್ ನಂಬಿಕೆ ಇದೆ. ಆ ನಂಬಿಕೆ ಅಂತೂ ನನಗೆ ಖಂಡಿತವಾಗ್ಲೂ ಇದೆಯಮ್ಮ. ಹತ್ರದಿಂದ ನೋಡಿದ್ರೆ ಹಿಮಾಲಯ ಕೂಡ ನಮ್ ಕಣ್ಣಿಗೆ ದೊಡ್ಡದಾಗೇ ಕಾಣುತ್ತೆ. ಅದನ್ನ ನಾವು ಹತ್ತಿ ನಿಂತು ಬಿಟ್ರೆ ಆ ಹಿಮಾಲಯನೇ ನಮ್ಮ ಕಾಲ್ ಕೆಳಗೆ. ಅರೆ,
ಇದೇನೆ ಹಿಮಾಲಯ, ಇದಕ್ ನಾನು ಹೆದರ್ಕೊಂಡ್ವಾ ಅಂದ್ಕೊಳ್ತೀವಿ. ಇದೇ ರೀತಿ ಜೀವನ ಕೂಡ. ನೋಡು ಸಂಧ್ಯಾ, ನಾನ್ ನಿನಗೆ ಬಲವಂತ ಮಾಡಲ್ಲ. ಸರಿಯಾಗಿ ಯೋಚನೆ ಮಾಡಿ ಹೇಳು. ಏನಪ್ಪ, ಅಪ್ಪ ನನ್ನನ್ನು ಬಲವಂತವಾಗಿ ಮದುವೆಗೆ ಒಪ್ಪಿಸ್ತಾ ಇದ್ದಾರೆ ಅಂತ ಮಾತ್ರ ನೀನ್ ತಪ್ಪಾಗಿ ತಿಳ್ಕೊಬಾರ್ದು. ಅಯ್ಯಯ್ಯೋ ಅಪ್ಪ, ಏನಪ್ಪ ಮಾತಾಡ್ತಿದ್ದೀರಾ? ನೀನು ಒಪ್ಪಿಗೆ ಅಂತ ಹೇಳಿದ್ರೆ ನಾನು ಅರುಣ್ ಹತ್ರ ಮಾತಾಡ್ತೀನಿ, ಇಲ್ಲ ಅಂದ್ರೆ ಅಲ್ಲಿಗೆ ಬಿಟ್ಬಿಡ್ತೀನಿ. ಸರಿನಾ? ಅಪ್ಪ ಅಪ್ಪ, ಏನಮ್ಮ? ಅಪ್ಪ ನನಗೆ ಒಪ್ಪಿಗೆ ಇದೆಪ್ಪ. ಏನಾಗ್ಬೇಕೋ ಅದನ್ನ ನೋಡಿಪ್ಪ. ತುಂಬಾ ಸಂತೋಷನಮ್ಮ, ನನ್ನ ಮುದ್ದಿನ ಮಗಳು. ನಾನು ಹೋಗಿ ಬರ್ತೀನಮ್ಮ. ಹಾ, ಏನಿನ್ನು ಬರ್ಲಿಲ್ವಲ್ಲ? ಹಲೋ, ನನ್ನ ಲೈಫಲ್ಲಿ ನಿನ್ನ ಮುಖಾನೇ ನೋಡಬಾರ್ದು ಅಂತ ಹೇಳಿದ್ದೀನಿ ತಾನೆ? ಛೇ, ಯಾವಾಗ ನೋಡಿದ್ರು ಸುಮ್ಮನೆ ನನ್ನ ಮುಂದೆ ಬಂದು ನಿಲ್ತಿರ್ತೀಯ. ನೋಡಪ್ಪ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು, ಅದಕ್ಕೋಸ್ಕರನೇ ಬಂದೆ. ಹೇಯ್, ನನ್ನ ಜೊತೆ ಅದು ಮಾತಾಡಬೇಕು ಇದು ಮಾತಾಡಬೇಕು ಅಂತ ಸುಮ್ಮನೆ ಹಿಂಗೆ ರೋಡ್ ಮೇಲೆ ಬಂದು ನಿಂತ್ರೆ ನೀನು? ಇಲ್ಲಪ್ಪ, ನಿಮ್ಮ ಆಫೀಸ್ಗೂ ಬರೋಕ್ಕಾಗಲ್ಲ, ಮನೆಗೂ ಬರೋಕ್ಕಾಗಲ್ಲ. ಅದಕ್ಕೆ ನೀನು ಬರೋ ದಾರಿಲಿ ನಿಂತ್ಕೊಂಡು ಮಾತಾಡೋಗೋಣ ಅಂತ ಬಂದೆ. ನಿನ್ನ ಕೆಲಸದಲ್ಲಿ ನಿನಗೆ ತುಂಬಾ ಶತ್ರುಗಳಿದಾರಪ್ಪ, ಸ್ವಲ್ಪ ಹುಷಾರಾಗಿ ನೋಡ್ಕೊಳಪ್ಪ. ನನಗೇನಾ ಇದು ಅಡ್ವೈಸಾ, ಇಲ್ಲ ನೀವು ನನಗೇನಾದ್ರು ವಾರ್ನಿಂಗ್ ಕೊಡ್ತಿದ್ದೀರಾ ಅಂತ? ಇಲ್ಲ, ಹಾಗೆಲ್ಲ ಇಲ್ಲಪ್ಪ. ನಾನು ಹೇಳೋದನ್ನ ಕೇಳು. ನಿನ್ ಸಕ್ಸಸ್ನ ಸಹಿಸದೇ ಇರೋರು ನಿನ್ ಮೇಲೆ ಸೇಡ್ ತೀರಿಸ್ಕೊಳಕ್ ಕಾಯ್ತಾ ಇದ್ದಾರೆ. ನನ್ನ ಸಕ್ಸಸ್ನ ಸಹಿಸ್ಕೊಳ್ಳೋದಿರೋ ವ್ಯಕ್ತಿ ಅಂದ್ರೆ ನೀನು ಒಬ್ಬನೇ ಮಾತ್ರ. ಅದರಿಂದ ನಿನ್ನಿಂದಾನೇ ಏನಾದ್ರೂ ಸಮಸ್ಯೆ ಆಗ್ಬೋದು ಹೊರತು ಬೇರೆಯವರಿಂದ ಏನೂ ಆಗಲ್ಲ. ಅಯ್ಯೋ, ನಾನೇನೇನು ಮಾಡೋದಿಲ್ಲಪ್ಪ. ಏಯ್, ಇಲ್ಲಿ ನೋಡು, ಕೆಲಸ ಅಂದಮೇಲೆ ಶತ್ರುಗಳು ಇರ್ತಾರೆ, ಕಾಂಪಿಟೇಷನ್ ಇರುತ್ತೆ. ಅದಕ್ಕೆಲ್ಲ ಭಯ ಪಟ್ರೆ ಹೆಸರು ಮಾಡೋದಕ್ಕಾಗಲ್ಲ, ಬದುಕೋದಿಕ್ಕೂ ಆಗಲ್ಲ. ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿ ನಡ್ಕೊಳಪ್ಪ. ಲವ್, ನನ್ನ ಮೇಲೆ ನಿನ್ಗೆ ಅಷ್ಟೊಂದು ಯಾಕೆ ಹಾಕ್ರೆ? ಇಲ್ಲಿ ನೋಡು, ನನ್ನ ಮೇಲೆ ನನಗೆ ನಂಬಿಕೆ ಇದೆ. ಈ ಕೆಲಸದಲ್ಲಿ ನಾನು ಹೇಗೆ ಗೆಲ್ಲಬೇಕು ಅಂತ. ನಿಂತರ ಹುಚ್ಚಾಟ ಆಡ್ಕೊಂಡು ಭಯ ಪಡಿಸೋರಿಗೆ ಹೆದರ ಮಗನೇ ಅಲ್ಲ ನಾನು. ಇನ್ನೊಂದ್ಸಲ ನನ್ನ ಜೊತೆ ಮಾತಾಡಬೇಕು ಅಂತ ಬಂದರೆ ಗೊತ್ತಿಲ್ದಂಗೆ ಅಲ್ಲಿ ಇಲ್ಲಿ ನಿಂತು ನೋಡೋದು ಇಂಥವೆಲ್ಲ ಮಾಡಬೇಡ, ಸರಿನಾ? ಓಯ್, ಅರ್ಥ ಆಯ್ತಾ? ನೀನಾಯ್ತು ನಿನ್ನ ಕೆಲಸ ಆಯ್ತು ಅಂತ ಇರಬೇಕು, ಇಲ್ಲ ಅಂದ್ರೆ ನಡೆಯೋದೇ ಬೇರೆ. ನನ್ನ ಮುಟ್ಟು ಮಾತಾಡ್ಸೋರು ಯಾರೂ ಇಲ್ವೇ ಇಲ್ಲ. ಶತ್ರುಗಳನ್ನು ಹೆದ್ರು ಓಡ್ ಹೋಗೋದು ನನ್ನ ಹಿಸ್ಟ್ರಿಲೇ ಇಲ್ಲ. ಹುಲಿ ನಾನು. ಹೌದು, ನೀನು ಹುಲಿ ಬಿಡ್ತವನಲ್ವಾ? ಏಯ್, ಮರ್ಯಾದೆ. ನೀನು ಹದ್ಬಸ್ತಲ್ಲಿದ್ರೆ ಓಕೆ, ಇಲ್ಲ ಪರಿಸ್ಥಿತಿ ನೆಟ್ಟಿಗಿರಲ್ಲ. ನೋಡಪ್ಪ, ನಾನು ನಿನ್ನ ಒಳ್ಳೇದಕ್ಕೋಸ್ಕರನಪ್ಪ ಹೇಳ್ತೀನಿ. ಲವ್, ನೀನು ನಮ್ಮನ್ನು ಬಿಟ್ಟು ಓಡ್ ಹೋದ ದಿನದಿಂದಲೂ ನಿಮ್ಮ ಸಹಾಯ ನಮಗೇನು ಬೇಕಾಗಿತ್ತಾ? ಇಲ್ವಲ್ಲ? ನಾವು ಜೀವನ ಮಾಡಿಲ್ವಾ? ಜೀವನ ಮಾಡೋಕ್ಕಾಗ್ದೇನೆ ನಿಮ್ಮ ಮನೆ ಮುಂದೆ ಬಂದು ನಿಂತಿದ್ದೀವ ನಾವು? ಹೇಳು, ಮತ್ತೆ ಯಾಕೆ ಅವಾಗವಾಗ ಬಂದು ನನಗೆ ಇಷ್ಟೊಂದು ತೊಂದರೆ ಕೊಡ್ತಿರ್ತೀಯ ನೀನು? ಹೇಗೆ ಜೀವನ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಈ ಥರ ಸಿಂಪತಿ ಕ್ರಿಯೇಟ್ ಮಾಡಿ ನಮ್ಮ ಜೊತೆ ಸೇರಬೇಕು ಅನ್ಕೋಬೇಡ. ಮನುಷ್ಯನಿಗೆ ಆಸ್ತಿ ಅಂತಸ್ಕಿಂತ ಗೌರವನೇ ಮುಖ್ಯ. ಆ ಗೌರವನ ಅಳಿಸಿ ಓಡಿ ಹೋದೋ ನೀನು ನನಗೆ ರಕ್ಷಣೆ ಮಾಡೋ ಮಾತುಗಳೆಲ್ಲ ಬೇಡ. ಒಂದು ವೇಳೆ ನನ್ನ ಕೊಂದರೂ ಕೂಡ
ನನ್ನ ಶವ ನೋಡಕ್ಕೂ ನೀನು ಬರಬೇಡ. ಹೇ ಏನಪ್ಪ ನೀನು ಅಪಶಕ್ನ ಎಲ್ಲ ಮಾತಾಡ್ತಿದ್ಯಾ? ಲೈಫಲ್ಲಿ ಏನೇ ತೀರ್ಮಾನ ತಗೋಬೇಕಾದ್ರೂ ತುಂಬಾ ಯೋಚನೆ ಮಾಡಿ ತಗೋಬೇಕಾಗತ್ತೆ. ನಾವು ತಗೊಳ್ಳೋ ತೀರ್ಮಾನದಲ್ಲಿ ಇನ್ನೊಬ್ರಿಗೂ ಕೂಡ ಯಾವುದೇ ತರ ತೊಂದರೆ ಆಗಬಾರ್ದು. ನಮಗ್ ನಾವು ಮಾತ್ರ ಸಂತೋಷವಾಗಿದ್ರೆ ಸಾಕು, ಬೇರೆ ಯಾರು ಹೇಗಿದ್ರೇನೋ ಅದಂತ ನಾವೇನ್ ಮಾಡೋಣ ಅಂತ ಹೇಳಿ ಇರೋದಲ್ಲ ಜೀವನ. ಅಂತ ಜೀವನದ ಹೆಸರು ಅಸಹ್ಯ ಅಂತ ಅಸಹ್ಯವಾದ ಜೀವನನ ನೀನ್ ಬದುಕ್ತಿದೀಯ. ನೋಡಪ್ಪ, ಏಯ್, ಇನ್ನೊಂದ್ಸಲ ನೀನ್ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ. ಹೋಗಿಲಿಂದ. ಹಲೋ ಅರುಣ್, ನಮಸ್ಕಾರ. ಯಾಕೆ ಅರುಣ್ ಫೋನ್ ಕಟ್ ಮಾಡ್ತಾ ಇದ್ದಾನಲ್ಲ? ಏನಿದು, ಇವಾಗ ಮಾಡಿದ್ರು ಕಟ್ ಮಾಡ್ತಾ ಇದ್ದಾನಲ್ಲ? ಸಿಗ್ನಲ್ ಪ್ರಾಬ್ಲಮ್ಮಾ ಇಲ್ಲ ವೆಹಿಕಲ್ ಏನಾದರೂ ಓಡಿಸ್ತಾ ಇದ್ದಾನಾ? ಸರಿ, ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ತಿರ್ಗಾ ಕಟ್ಟಾಯ್ತಲ್ಲ. ಒಂದು ವೇಳೆ ಅವರಿಗೆ ಇನ್ನೊಂದ್ಸಲ ಟ್ರೈ ಮಾಡಿ ನೋಡ್ತೀನಿ. ಶಿಟ್.